ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ಯಾಫ್ರಾನ್ GTRE ಸಂಯುಕ್ತ AMCA ಇಂಜಿನ್ ಒಪ್ಪಂದ ಅಂತಿಮ CCS ಅನುಮೋದನೆಯ ಹಂತಕ್ಕೆ. ಭಾರತದ ಸ್ವದೇಶಿ ಹೈಥ್ರಸ್ಟ್ ಯುದ್ಧ ವಿಮಾನದ ಇಂಜಿನ್ ಕನಸು ಇನ್ನೊಂದು ಹೆಜ್ಜೆ ಮುಂದಿಟ್ಟಿದೆ. ಭಾರತ ತನ್ನದೇ ಆದ ವಿಶ್ವಮಟ್ಟದ ಯುದ್ಧ ವಿಮಾನದ ಇಂಜಿನ್ನನ್ನು ದೇಶದಲ್ಲೇ ಅಭಿವೃದ್ಧಿಪಡಿಸುವ ದೀರ್ಘಕಾಲದ ತಂತ್ರಾತ್ಮಕ ಕನಸನ್ನು ಸಾಕಾರಗೊಳಿಸುವ ದಿಕ್ಕಿನಲ್ಲಿ ಈಗ ನಿರ್ಣಾಯಕ ಹಂತಕ್ಕೆ ಬಂದಿದೆ. DRDO ಮತ್ತು ಫ್ರೆಂಚ್ ಏರೋಸ್ಪೇಸ್ ದಿಗ್ಗಜ ಸಂಸ್ಥೆ ಸ್ಯಾಫ್ರಾನ್ ನಡುವೆ ನಡೆಯುತ್ತಿರುವ ಬಹುನಿರೀಕ್ಷಿತ ಸಹ ಅಭಿವೃದ್ಧಿ ಕೋಡ್ ಡೆವಲಪ್ಮೆಂಟ್ ಇಂಜಿನ್ ಒಪ್ಪಂದ ಇದೀಗ ಸರ್ಕಾರದ ಅಂತಿಮ ಅನುಮೋದನೆಯ ಹಂತಕ್ಕೆ ಬಂದು ತಲುಪಿದೆ. ಈ ಪ್ರಸ್ತಾವನೆಯು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿರುವ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ CCS ಮುಂದೆ ಬಂದಿದೆ. CCS ಅನುಮೋದನೆ ದೊರಕಿದ ಕೂಡಲೇ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಯೋಜನೆಗೆ ಅತ್ಯಂತ ಮಹತ್ವದ ಈ ಇಂಜಿನ್ ಅಭಿವೃದ್ಧಿ ಅಧಿಕೃತವಾಗಿ ಆರಂಭವಾಗಲಿದೆ. ಅಂತಿಮ ರಾಜಕೀಯ ಅನುಮೋದನೆ ಮಾತ್ರ ಬಾಕಿ ಉಳಿದಿದೆ. ಸುಮಾರು 30,000 ಕೋಟಿಗೂ ಹೆಚ್ಚು ಮೌಲ್ಯದ ಈ ಯೋಜನೆ ನವದೆಹಲಿಯ ದೀರ್ಘ ಬ್ಯೂರೋಕ್ರಟಿಕ್ ಪ್ರಕ್ರಿಯೆಗಳನ್ನು ಯಶಸ್ವಿಯಾಗಿ ದಾಟಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಧ್ಯಕ್ಷತೆಯಲ್ಲಿನ ಉನ್ನತ ಮಟ್ಟದ ಪರಿಶೀಲನೆಯ ನಂತರ ಮೊದಲು ರಕ್ಷಣಾ ಸಚಿವಾಲಯ MOD ತನ್ನ ಪ್ರಾಥಮಿಕ ಅನುಮೋದನೆ ಈಗಾಗಲೇ ನೀಡಿದೆ. ಅದಾದ ನಂತರ ಈ ಯೋಜನೆಯನ್ನು ಆರಂಭದಿಂದಲೇ ಮೇಲ್ವಿಚಾರಣೆ ಮಾಡುತ್ತಿರುವ ರಾಷ್ಟ್ರೀಯ ಭದ್ರತಾ ಮಂಡಳಿ NCS ಮತ್ತು ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಎಕ್ಸ್ಪೆಂಡಿಚರ್ ಡಿಪಾರ್ಟ್ಮೆಂಟ್ ಕೂಡ ಒಪ್ಪಿಗೆ ನೀಡಿವೆ. ಎಲ್ಲ ಅಂತರ ಮಂತ್ರಾಲಯ ಅನುಮೋದನೆಗಳು ಪೂರ್ಣಗೊಂಡಿದ್ದು ಇದೀಗ ಫೈಲ್ ನೇರವಾಗಿ ದೇಶದ ಅತ್ಯುನ್ನತ ತಂತ್ರಾತ್ಮಕ ನಿರ್ಣಯ ಮಂಡಳಿಯಾದ CCSನ ಮುಂದೆ ಬಂದಿದೆ. ಈ CCSನಲ್ಲಿ ಪ್ರಧಾನಮಂತ್ರಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮತ್ತು ಪ್ರಮುಖ ಕ್ಯಾಬಿನೆಟ್ ಸಚಿವರು ಸದಸ್ಯರಾಗಿದ್ದಾರೆ. ಫ್ರಾನ್ಸ್ ಜೊತೆ ತಂತ್ರಾತ್ಮಕ ಸಹಭಾಗಿತ್ವ. ಈ ಒಪ್ಪಂದವು ಆತ್ಮನಿರ್ಭರ ಭಾರತದ ರಕ್ಷಣಾ ನೀತಿಯ ದೊಡ್ಡ ಜಯವೆಂದು ಪರಿಗಣಿಸಲಾಗುತ್ತಿದೆ. ಈ ಇಂಜಿನ್ ಪಾಲುದಾರಿಕೆಗಾಗಿ ನಡೆದ ಕಠಿಣ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಅಮೆರಿಕಾದ ಜನರಲ್ ಎಲೆಕ್ಟ್ರಿಕ್ GE ಮತ್ತು ಬ್ರಿಟನ್ನ ರೋಲ್ಸ್ ರಾಯ್ಸ್ ಸೇರಿದಂತೆ ವಿಶ್ವದ ಪ್ರಮುಖ ಇಂಜಿನ್ ತಯಾರಕರ ಪ್ರಸ್ತಾವನೆಗಳನ್ನು ಪರಿಶೀಲಿಸಲಾಗಿತ್ತು. ರಷ್ಯಾ ಕೂಡ ಪ್ರಾರಂಭಿಕ ಹಂತದಲ್ಲಿ ಆಸಕ್ತಿ ತೋರಿದ್ದರೂ ತಂತ್ರಜ್ಞಾನದ ವರ್ಗಾವಣೆ ಮತ್ತು ದೀರ್ಘಕಾಲಿಕ ತಂತ್ರಾತ್ಮಕ ಮೌಲ್ಯದ ದೃಷ್ಟಿಯಿಂದ ಸ್ಯಾಫ್ರಾನ್ನ ಪ್ರಸ್ತಾವನೆ ಅತ್ಯುತ್ತಮವೆಂದು ನಿರ್ಧರಿಸಲಾಯಿತು. ಇದೊಂದು ಕೇವಲ ರೆಡಿಮೇಡ್ ಇಂಜಿನ್ ಖರೀದಿ ಅಲ್ಲ. ಸ್ಯಾಫ್ರಾನ್ ಸಂಪೂರ್ಣ ತಂತ್ರಜ್ಞಾನಗಳ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯ ಹಕ್ಕು, ಬೌದ್ಧಿಕ ಸ್ವತ್ತು ಹಕ್ಕುಗಳ IPR ಸಂಯುಕ್ತ ಮಾಲೀಕತ್ವ, ಭಾರತದಲ್ಲೇ ಸಂಪೂರ್ಣ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಸ್ಥಾಪನೆ ಇವೆಲ್ಲಕ್ಕೂ ಬದ್ಧವಾಗಿದೆ. ಭಾರತದ ಯುದ್ಧ ವಿಮಾನಗಳ ಇಂಜಿನ್ ತಂತ್ರಜ್ಞಾನದ ಗ್ಯಾಪ್ಗೆ ಶಾಶ್ವತ ಪರಿಹಾರ. ಇಂದಿನವರೆಗೆ ಭಾರತೀಯ ವಾಯುಪಡೆ ತನ್ನ ಯುದ್ಧ ವಿಮಾನಗಳಿಗೆ ರಷ್ಯಾ, ಅಮೆರಿಕ ಮತ್ತು ಫ್ರಾನ್ಸ್ನಿಂದ ಆಮದು ಮಾಡಿದ ಯುದ್ಧ ವಿಮಾನಗಳ ಇಂಜಿನ್ಗಳ ಮೇಲೆಯೇ ಅವಲಂಬಿತವಾಗಿತ್ತು. ಇದು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದಲೂ ದೊಡ್ಡ ದುರ್ಬಲತೆಯಾಗಿ ಹಲವು ಬಾರಿ ಉಲ್ಲೇಖವಾಗಿತ್ತು. ಸ್ಯಾಫ್ರಾನ್ ಮತ್ತು DRDOದ GTRE ನಡುವಿನ ಈ ಸಹಯೋಗದ ಗುರಿ ಈ ಅವಲಂಬನೆಯನ್ನು ಶಾಶ್ವತವಾಗಿ ಕೊನೆಗಾಣಿಸುವುದೂ ಆಗಿದೆ. ಈ ಯೋಜನೆಯ ಅಡಿ ಅಭಿವೃದ್ಧಿಯಾಗುವ ಹೊಸ ಹೈಥ್ರಸ್ಟ್ ಟರ್ಬೋಫ್ಯಾನ್ ಇಂಜಿನ್ ಸುಮಾರು 110ರಿಂದ 120 ಕಿಲೋನ್ಯೂಟನ್ ಥ್ರಸ್ಟ್ ಅನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿರಲಿದೆ. ಈ ಇಂಜಿನ್ ವಿಶೇಷವಾಗಿ AMCA Mark IIಗಾಗಿ ವಿನ್ಯಾಸಗೊಳಿಸಲಾಗಿದೆ. AMCA Mark II ಮಾರ್ಕ್ 1ಗಿಂತ ಹೆಚ್ಚು ಸ್ಟೆಲ್ದಿ, ಹೆಚ್ಚು ಶಕ್ತಿಶಾಲಿ ಮತ್ತು ತಂತ್ರಜ್ಞಾನಿಕವಾಗಿ ಮುಂದುವರೆದ ರೂಪವಾಗಿರಲಿದೆ.
AMCA ಮಾರ್ಕ್ 1 ಮತ್ತು ಮಾರ್ಕ್ 2 ನಡುವಿನ ಇಂಜಿನ್ಗಳ ವ್ಯತ್ಯಾಸ. ಪ್ರಾರಂಭಿಕ AMCA ಮಾರ್ಕ್ 1 ಯುದ್ಧ ವಿಮಾನಗಳು ಅಮೆರಿಕದ GE F414 ಇಂಜಿನ್ಗಳನ್ನು ಬಳಸಲಿದೆ. ಆದರೆ AMCA ಮಾರ್ಕ್ 2 ಈ ಹೊಸದಾಗಿ ಅಭಿವೃದ್ಧಿಯಾಗುತ್ತಿರುವ ಸ್ವದೇಶಿ ಇಂಜಿನ್ನ ಮೂಲಕ ಹಾರಾಟ ನಡೆಸಲಿದೆ. ಇದರಿಂದ ಮಾರ್ಕ್ 2ಗೆ ಉತ್ತಮ ಸೂಪರ್ ಕ್ರೂಸ್ ಸಾಮರ್ಥ್ಯ, ಅಂದರೆ ಆಫ್ಟರ್ ಬರ್ನರ್ ಇಲ್ಲದೆ ದೀರ್ಘಕಾಲ ಸೂಪರ್ಸಾನಿಕ್ ಹಾರಾಟವನ್ನು ನಡೆಸಲಿದೆ ಹಾಗೂ ಹೆಚ್ಚು ಶಕ್ತಿ, ಹೆಚ್ಚಿನ ಯುದ್ಧ ಸಾಮರ್ಥ್ಯ ಇದಕ್ಕೆ ಸಿಗಲಿದೆ. ತಾಂತ್ರಿಕ ಸಾಮರ್ಥ್ಯಗಳು ಮತ್ತು ಭವಿಷ್ಯದ ಪರಿಣಾಮ. CCS ಒಪ್ಪಿಗೆ ದೊರೆತ ನಂತರ ಭಾರತೀಯ ಮತ್ತು ಫ್ರೆಂಚ್ ಇಂಜಿನಿಯರಿಂಗ್ಗಳು ಇಂಜಿನ್ ವಿನ್ಯಾಸ, ಪರೀಕ್ಷೆ ಮತ್ತು ಪ್ರಮಾಣೀಕರಣದ ಸಂಕೀರ್ಣ ಹಂತಕ್ಕೆ ಪ್ರವೇಶಿಸಲಿದ್ದಾರೆ. ಈ ಯೋಜನೆಯ ಪ್ರಮುಖ ಗುರಿ ಇದುವರೆಗೆ ಭಾರತಕ್ಕೆ ನಿರಾಕರಿಸಲಾಗುತ್ತಿದ್ದ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ನೈಪುಣ್ಯ ಪಡೆಯುವುದು ಮತ್ತು ಅವುಗಳಲ್ಲಿ ಪ್ರಮುಖವಾದವು ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ ಕ್ಯಾಸ್ಟಿಂಗ್, ಹೈ ಟೆಂಪರೇಚರ್ ಸೆರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ ಹಾಗೂ ಅಡ್ವಾನ್ಸ್ಡ್ ಡಿಜಿಟಲ್ ಇಂಜಿನ್ ಕಂಟ್ರೋಲ್ ಸಿಸ್ಟಮ್ಸ್ಗಳು. ಈ ಯೋಜನೆ ಯಶಸ್ವಿಯಾದರೆ ಅಮೆರಿಕ, ರಷ್ಯಾ, ಫ್ರಾನ್ಸ್ ಮತ್ತು ಬ್ರಿಟನ್ನ ನಂತರ ಪೂರ್ಣ ಯುದ್ಧ ವಿಮಾನದ ಜೆಟ್ ಇಂಜಿನ್ ವಿನ್ಯಾಸ ಮತ್ತು ಉತ್ಪಾದನೆಯ ಸಾಮರ್ಥ್ಯ ಹೊಂದಿರುವ ವಿಶ್ವದ ಎಲೈಟ್ ರಾಷ್ಟ್ರಗಳ ಕ್ಲಬ್ಗೆ ಭಾರತ ಅಧಿಕೃತವಾಗಿ ಸೇರ್ಪಡೆಯಾಗಲಿದೆ. AMCA ಯುದ್ಧ ವಿಮಾನಕ್ಕಿಂತಲೂ ದೊಡ್ಡ ಪ್ರಭಾವ. ಈ ಒಪ್ಪಂದದಡಿ ಅಭಿವೃದ್ಧಿಯಾಗುವ ತಂತ್ರಜ್ಞಾನಗಳು ಹಾಗೂ ಭವಿಷ್ಯದ ಅನ್ಮ್ಯಾನ್ಡ್ ಕಂಬ್ಯಾಟ್ ಏರಿಯಲ್ ವೆಹಿಕಲ್ಗಳು, UCAVಗಳು ಹಾಗೂ ಮುಂದಿನ ತಲೆಮಾರಿನ ನೌಕಾ ಯುದ್ಧ ವಿಮಾನಗಳು ಇವೆಲ್ಲಕ್ಕೂ ಅಡಿಪಾಯ ಸಿಗಲಿವೆ. ಇದು 2035ರ ನಂತರವೂ ಭಾರತೀಯ ವಾಯುಶಕ್ತಿಯ ಭದ್ರತೆಯನ್ನು ದೃಢಪಡಿಸುವ ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.